ನಮಸ್ಕಾರ ಕರ್ನಾಟಕ. ಕಾಂಗ್ರೆಸ್ ಅವರು ವೋಟ್ ಚೋರಿ ಅಂತೇಳಿ ಏನು ಬುಗಿಲೆದ್ದು ಕುಣಿತಾರೆ. ಕರೆಕ್ಟ್ ಗುರು, ವೋಟ್ ಚೋರಿ ಓಕೆ. ನಿಮ್ಮನ್ನು ನಂಬಿ 2023ರಲ್ಲಿ ನಾವು ವೋಟ್ ಹಾಕಿರಲ್ಲ, ನಂಬಿಕೆನೇ ಚೋರಿ ಮಾಡ್ತೀರಾ ನೀವು ಕಾಂಗ್ರೆಸ್ ಅವರು ಮಾತೆತ್ತರೆ ವೋಟ್ ಚೋರಿ. ಬೆಂಗಳೂರು ರೋಡ್ಗಳು ಟಾರ್ ಇಲ್ಲದೆ ಟಾರ್ನೇ ಚೋರಿ ಮಾಡವ್ರೆ ಕಾಂಗ್ರೆಸ್ ಅವರು. ಬೆಂಗಳೂರು ರೋಡ್ ತುಂಬ ಬರೀ ಗುಂಡಿಗಳು, ಬರೀ ಬೆಂಗಳೂರು ಗುಂಡಿಗಳೇ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಕಾಂಟ್ರಾಕ್ಟರ್ಸ್ ಮಾಡ್ತಾ ಇರೋದೆಲ್ಲ ಬರೀ ಕಳಪೆ ಕಾಮಗಾರಿ. ಬಿಕಾಸ್ ಲಂಚ ಕೊಟ್ಕೊಂಡು ಕಾಂಗ್ರೆಸ್ ಆಡಳಿತದಲ್ಲಿ ಕಳಪೆ ಕಾಮಗಾರಿ ಮಾಡಿಕೊಂಡು ಗುಂಡಿ ರಸ್ತೆ ಮಾಡಿಕೊಂಡು ಕಾಂಗ್ರೆಸ್ ಹೇಳೋದೇನೋ ಅಂತಂದರೆ ವೋಟ್ ಚೋರಿ. ಬೆಂಗಳೂರಲ್ಲಿ ಟಾರ್ನೇ ಚೋರಿ ಮಾಡ್ತೀರಾ, ಟಾರ್ ಹಾಕಿದ್ರೆ ಟಾರೇ ಇರಲ್ಲ, ಟಾರ್ ಚೋರಿ. ಫರ್ಗೆಟ್ ಅಬೌಟ್ ಆಲ್ ದಟ್. ಟನಲ್ ರೋಡ್ ಅಂತೆ, ಈ ಡಿ ಕೆ ಶಿವಕುಮಾರನ ಟನಲ್ ರೋಡ್ ಎಷ್ಟು ದೊಡ್ಡ ಸ್ಕ್ಯಾಮ್ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಇದೆ. ಇದೇ ಡಿ ಕೆ ಶಿವಕುಮಾರ್ ಆಡಳಿತದಲ್ಲಿರುವಂಥ ಬೆಂಗಳೂರಲ್ಲಿ ಕಸ ಗುಡ್ಸೋಕ್ಕೆ ಮಿಷಿನು 47 ಮಿಷಿನ್ಗೆ 100 ಕೋಟಿ ರೂಪಾಯಿ ಆಗುತ್ತೆ. 47 ಕಸ ಗುಡಿಸುವ ಲಾರಿಗಳು, ಮಿಷಿನ್ ಅಂತ ಹೇಳಕ್ ಹೋಗಲ್ಲ, ಇಟ್ಸ್ ಬೇಸಿಕಲಿ ಎ ಲಾರಿಗೆ ಇಕ್ವಿಪ್ಮೆಂಟ್ ಫಿಕ್ಸ್ ಮಾಡಿರ್ತಾರೆ. ಅದು ಬೆಂಗಳೂರಿನ ರಸ್ತೆಗಳನ್ನು ಆ ಲಾರಿಗಳು ಕಸ ಗುಡಿಸ್ತವೆ. 47 ಲಾರಿಗೆ 100 ಕೋಟಿ ರೂಪಾಯಿ ಆಗುತ್ತೆ. ಆದರೆ ಡಿ ಕೆ ಶಿವಕುಮಾರನ ಬೆಂಗಳೂರಿನ ಆಡಳಿತದಲ್ಲಿ, ಕಾಂಗ್ರೆಸ್ ಆಡಳಿತದಲ್ಲಿ ಯಾವ ಕಾಂಗ್ರೆಸ್ಸು ಏನೋ ವೋಟ್ ಚೋರಿ ಅಂತ ಹೇಳಿ ನಮಗೆಲ್ಲ ಟೋಪಿ ಹಾಕ್ತಾರೋ, ಅವ್ರು ಚೋರಿ ಮಾಡಿದರೆ ಇವ್ರು ಫೈಟ್ ಮಾಡ್ಕೊಳ್ಳಿ, ನಮಗೇನು ಸಮಸ್ಯೆ ಇಲ್ಲ. ಬಟ್ ಆದರೆ ಕರ್ನಾಟಕದಲ್ಲಿ ಇವ್ರಿಗೆ ಕಾಂಗ್ರೆಸ್ಗೆ ನಾವು ವಿ ಹ್ಯಾವ್ ಗಿವನ್ ದ ಮ್ಯಾಂಡೇಟ್ ಇನ್ 2023. ಎಷ್ಟು ನಂಬಿಕೆ ಚೋರಿ ಮಾಡಿದ್ದೀರಾ. ಬೆಂಗಳೂರಲ್ಲಿ ಕಸ ಗುಡಿಸೋ ಮಿಷಿನ್ಗಳಿಗೆ 47 ಮಿಷಿನ್ಗಳಿಗೆ 613 ಕೋಟಿ ಬಾಡಿಗೆ ಕೊಟ್ಟು ಡಿ ಕೆ ಶಿವಕುಮಾರ ಮುನ್ಸಿಪಾಲಿಟಿ ಕೈಯಲ್ಲಿ ಪರ್ಚೇಸ್ ಮಾಡಿಸ್ತಾವನೆ. ಯಾವ ಮಟ್ಟದ ಭ್ರಷ್ಟಾಚಾರ ರೀ. ಐ ಜಸ್ಟ್ ವಾಂಟೆಡ್ ಟು ಶೋ ಯು. ನೋಡಿ, ಕಸ ಬಳಿವ ಮಿಷನ್ಗೆ 617 ಕೋಟಿ ಬಾಡಿಗೆ. ಇವತ್ತಿನ ಮಾಧ್ಯಮಗಳು ಬಂದಿದೆ, ಇದು ನೋಡಿ, ಇದು ಕಸ ಗುಡ್ಸೋ ಮಿಷಿನು. ಇಂಥ 47 ಮಿಷಿನ್ಗೆ 47 ಲಾರಿಗಳಿಗೆ 100 ಕೋಟಿ ರೂಪಾಯಿ ಆಗುತ್ತೆ. 100 ಕೋಟಿ ರೂಪಾಯಿ ಕೊಟ್ಟರೆ ಇಂಥ ಲಾರಿಗಳು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸ್ವಂತ ಆಗುತ್ತೆ. ಈಗ ಡಿ ಕೆ ಶಿವಕುಮಾರ್ ಏನು ಮಾಡ್ತಾವ್ರೆ ಅಂತಂದರೆ, ಇದನ್ನ ಸ್ವಂತ ಮಾಡ್ಕೊಳಕ್ಕೆ 100 ಕೋಟಿ ಖರ್ಚು ಮಾಡ್ತಾ ಇಲ್ಲ, ಇದನ್ನ ಯಾವನ ಹತ್ರ ಬಾಡಿಗೆಗೆ ತರೋದಂತೆ. ಆ ಬಾಡಿಗೆಗೆ 617 ಕೋಟಿ ಬಾಡಿಗೆ. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್ ಯಾವ ಮಟ್ಟಕ್ಕೆ ಈ ಕಾಂಗ್ರೆಸ್ ವೋಟ್ ಚೋರಿ ಅನ್ಕೊಂಡು ನಮಗೆ ತಲೆ ಮೇಲೆ ಟೋಪಿ ಹಾಕ್ಕೊಂಡು ಕಸ ಗುಡಿಸೋ ಮಿಷಿನು, ಕಸ ಗುಡಿಸೋ ಲಾರಿ, 47 ಲಾರಿನ ಆರಾಮಾಗಿ ನೋಡಿ ಇಲ್ಲೇ ಹಾಕಿದ್ದಾರೆ, ನಾನೇನು ಹಾಕಿಲ್ಲ, 100 ಕೋಟಿ ಖರ್ಚು ಮಾಡಿದರೆ 47 ಯಂತ್ರಗಳು ಸ್ವಂತಕ್ಕೆ ಖರೀದಿ ಮಾಡಬಹುದು. ನೋಡಿ, 100 ಕೋಟಿ ಖರ್ಚು ಮಾಡಿದ್ರೆ 46 ಈ ಲಾರಿಗಳು ಸ್ವಂತ ಆಗುತ್ತೆ. ಆದರೆ ಆಮೇಲೆ ಅಲ್ಲಲ್ಲ ನೋಡಿ ಯಾವ ಮಟ್ಟದ ಭ್ರಷ್ಟಾಚಾರ ಈ ಡಿ ಕೆ ಶಿವಕುಮಾರನ ಈ ಬೆಂಗಳೂರನ್ನ ಕಾಂಗ್ರೆಸ್ ಅವ್ರು ಕೊಟ್ಟಿರೋದೇ ಡಿ ಕೆ ಶಿವಕುಮಾರನಿಗೆ ಮೋಸ್ಟ್ಲಿ ಈ ರೀತಿ ಸ್ಕ್ಯಾಮ್ಗಳು ಮಾಡೋಕ್ಕೋಸ್ಕರ ಅನ್ಸುತ್ತೆ. ನೋಡಿ, ಈ ತರ ಕಸ ಗುಡಿಸೋ ಲಾರಿ 100 ಕೋಟಿ ರೂಪಾಯಿ ಕೊಟ್ಟರೆ 46 ಲಾರಿ ಬರ್ತದೆ. ನೋಡಿ, 46 ಲಾರಿ ಬರುತ್ತೆ. 100 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ರೆ ಇವ್ರೇನು ಮಾಡ್ತಾ ಇದ್ದಾರೆ, ಅದ್ರ ಬದಲು 617 ಕೋಟಿ ರೂಪಾಯಿ ಖರ್ಚು ಮಾಡಿ ಇದೇ ಡಿ ಕೆ ಶಿವಕುಮಾರ, ಇದೇ ಗ್ರೇಟರ್ ಬೆಂಗಳೂರು, ಡಿ ಕೆ ಶಿವಕುಮಾರನ ಗ್ರೇಟರ್ ಬೆಂಗಳೂರಲ್ಲಿ 617 ಕೋಟಿ ಬಾಡಿಗೆ ಕೊಟ್ಬಿಟ್ಟು ಈ ಮಿಷಿನ್ ತಗೊಂಬರ್ತಾರಂತೆ. ನೋಡ್ರಿ ಯಾವ ಮಟ್ಟಕ್ಕೆ ಈ ಕಾಂಗ್ರೆಸ್ ಅವರು ವೋಟ್ ಚೋರಿ ಅನ್ಕೊಂಡು ಕಸ ಗುಡಿಸೋ ಮಿಷನಲ್ಲೂ ಕೂಡ ಚೋರಿ ಮಾಡ್ತಾವ್ರೆ. ಎಂತ ದುರದೃಷ್ಟಕರ ಪರಿಸ್ಥಿತಿಗೆ ನಾವೆಲ್ಲ ಬಂದು ನಿಂತಿದ್ದೀವಿ ಅಂತಂದ್ರೆ, ನೋಡ್ರಿ, ನಮ್ಮ ಹಣವನ್ನ, ನಮ್ಮ ಟ್ಯಾಕ್ಸ್ ಹಣವನ್ನ ಯಾವ ರೀತಿ ಉಡಾಯಿಸಿ ಯಾವ ರೀತಿ ಲೂಟಿ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನೋದಕ್ಕೆ, ಅದು ಬೆಂಗಳೂರಲ್ಲಿ ಇನ್ಚಾರ್ಜ್ ಕೊಟ್ಟಿರೋದು ಈ ಡಿ ಕೆ ಶಿವಕುಮಾರನಿಗೆ. ಇಂಥ ಸ್ಕ್ಯಾಮ್ಗಳನ್ನ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳ ಕೈಯಲ್ಲಿ ಮಾಡ್ಸಕ ಇದು ನಮಗೆ ಗೊತ್ತಾಗ್ಬೇಕಾದಂತ ವಿಚಾರ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಹೆಂಗ್ರಿ ನೀವು ಅಪ್ರೂವ್ ಮಾಡ್ತೀರಾ? ಇಂಥ ಸ್ಕ್ಯಾಮ್ಗಳನ್ನ 100 ಕೋಟಿ ರೂಪಾಯಿ ಖರ್ಚು ಮಾಡಿದರೆ 46 ಯಂತ್ರಗಳು ಅಂದ್ರೆ ಈ ಲಾರಿಗಳು ಸ್ವಂತ ಆಗುತ್ತೆ ಪಾಲಿಕೆಗೆ. ಅದು ಬಿಟ್ಟು 617 ಕೋಟಿ ರೂಪಾಯಿ ಕೊಟ್ಟು ಬಾಡಿಗೆ ಕೊಟ್ಟು ತಗೊಂಬರೋ ಅಂತ ಮಾತೆತ್ತರೆ
ಓಟು ಚೋರಿ 2023ರಲ್ಲಿ ನಿಮಗೆ ಓಟ್ ಕೊಟ್ಟು ನಂಬಿಕೆ ಇಟ್ಟು ಬರೀ ಕರ್ನಾಟಕದಲ್ಲಿ ಸ್ಕ್ಯಾಮ್. ಕರ್ನಾಟಕದಲ್ಲಿ 700 ಅತ್ಯಾಚಾರ ಪ್ರಕರಣ ರಿಜಿಸ್ಟರ್ ಆಗಿದೆ. ಗೆಣಸ್ ಕೇಳ್ತಾವ್ರ ಕರ್ನಾಟಕ ಪೊಲೀಸು. ಹೆಣ್ಣು ಮಕ್ಕಳ ಮಾನ ಚೋರಿ ಆಗ್ತಾ ಇದೆ. 700 ವುಮನ್ ಆರ್ ಬಿನ್ ರೇಪ್ಡ್. FIR 700 FIR ಆಗಿದೆ. ಕರ್ನಾಟಕದಲ್ಲಿ 1.25 ಲಕ್ಷ ಪೊಲೀಸರು ಗೆಣಸ್ ಕೇಳ್ತಾ ಇದ್ದಾರ. ಹೆಣ್ಣು ಮಕ್ಕಳ ಮಾನ ಚೋರಿ ಆಗಿಲ್ಲ. ನಾಚಿಕೆ ಆಗಲ್ಲ ನಿಮಗೆ? ಕಾಂಗ್ರೆಸ್ ಆಡಳಿತಕ್ಕೆ ಎಲ್ಲೋಗಿದ್ದಾರೆ ಹೋಮ್ ಮಿನಿಸ್ಟ್ರು? ಬೆಂಗಳೂರಲ್ಲಿ 180ಕ್ಕೂ ಹೆಚ್ಚು ರೇಪ್ ರಿಜಿಸ್ಟರ್ ಆಗಿದೆ. ಕರ್ನಾಟಕದಲ್ಲಿ ಈ ವರ್ಷ 2025 ನವೆಂಬರ್ 700 ರೇಪ್ ರಿಜಿಸ್ಟರ್ ಆಗಿದೆ. ನಾಚಿಕೆ ಆಗಲ್ವಾ? ಹೆಣ್ಣು ಮಕ್ಕಳ ಮಾನ ಚೋರಿ ಆಗ್ತಾ ಇದೆ. ಯಾವ ನೈತಿಕತೆ ಇದೆ ಕಾಂಗ್ರೆಸ್ಗೆ? ಕಸ ಗುಡ್ಸೋ ಮಿಷಿನು 100 ಕೋಟಿ ರೂಪಾಯಿ ಕಸ ಗುಡ್ಸೋಕ್ಕೆ 100 ಕೋಟಿ ರೂಪಾಯಿ ಕೊಟ್ಟರೆ 46 ಲಾರಿ ನಿಮಗೆ ಸ್ವಂತ ಆಗುತ್ತೆ. ನಿಮಗೆ ಪಾಲಿಕೆಗೆ ಸ್ವಂತ ಲಾರಿ ಬೇಡ. ಯಾವನೋರ ಹತ್ರನೂ 617 ಕೋಟಿ ಕೊಟ್ಟು ಬಾಡಿಯಾಗಿ ತಗೊಂಬಂದು ಮುಂಡಾ ಮೋಚೋ ಕೆಲಸಕ್ಕೆ ನೀವು ಕಾಂಗ್ರೆಸ್ ಅವರೇ ಬೇಕಾ? ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ? ಬಿಹಾರದಲ್ಲಿ ಓಟು ಚೋರಿ, ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಇದೆ. ಕಸ ಗುಡ್ಸೋ ಮಿಷನ್ ಅಲ್ಲೂ ಕೂಡ ಚೋರಿ ಮಾಡ್ತೀರಾ. ನಾಚಿಕೆ ಗಿಚ್ಕೆ ಇಲ್ವಾ? DK ಶಿವಕುಮಾರನ ಯಾವುದೇ ಪ್ರಾಜೆಕ್ಟ್ ನಮಗೆ ಅನುಮಾನ. ಬರೀ ಕಾಸು ಮಾಡೋಕ್ಕೋಸ್ಕರನೇ ಪ್ರಾಜೆಕ್ಟ್ಗಳು ಮಾಡ್ತಾರ. ಒಂದು ಕಸ ಗುಡ್ಸೋ ಮಿಷಿನಲ್ಲಿ, ಕಸ ಗುಡ್ಸೋ ಲಾರಿನಲ್ಲಿ 500 ಕೋಟಿ ಸ್ಕ್ಯಾಮ್ ಮಾಡಿದ್ದಾರೆ. 100 ಕೋಟಿ ಕೊಟ್ರೆ 46 ಕಸ ಗುಡ್ಸೋ ಲಾರಿಗಳು ಬರ್ತವೆ. ಅದನ್ನ ಬಿಟ್ಟು 617 ಕೋಟಿ ಯಾರ ಮನೆ ಮುಂಡಾ ಮುಚ್ಚಕೋ? ನೀವೆಲ್ಲ ಮಂತ್ರಿ ಆಗಿರೋದು, ಡೆಪ್ಯೂಟಿ CMಗಳಾಗಿರೋದು, ನಾಚಿಕೆ ಗಿಚ್ಕೆ ಏನಿಲ್ವಾ? ಬರೀ ಮುಂಡಾ ಮುಚ್ಚೋ ಕಾರ್ಯಕ್ರಮನೇನಾ? ಬರೀ ಜನರ ದುಡ್ಡನ್ನ ತಿನ್ನೋದೇನ ನಿಮ್ಮ ಕೆಲಸ? ನಿಮ್ಮ ಯೋಗ್ಯತೆ ಬೆಂಕಿ ಹಾಕ. ಆ ಹೊಟ್ಟೆಗೆ ಅನ್ನ ತಿಂದ್ರೆ ಹೆಂಗರೋ ಹೋಗುತ್ತೆ ನಿಮ್ಗೆ? ಅದ್ ಹೆಂಗ್ ಜೀರ್ಣ ಆಗುತ್ತೆ? ಬರೀ ಜನಗಳ ದುಡ್ಡನ್ನ ದೇಪೋ. ಇದನ್ನ ನೀವು ಚೋರಿ ಓಟು ಚೋರಿ ಎಲ್ಲ ಕಣೋ. ಕಳೆದ 3 ವರ್ಷದ ಕಾಂಗ್ರೆಸ್ ಆಡಳಿತದಲ್ಲಿ ನೀವು ಎಷ್ಟು ನಮ್ಮ ನಂಬಿಕೆಯನ್ನ ಚೋರಿ ಮಾಡಿದ್ದೀರಾ ಅದನ್ನ ಜನರಿಗೆ ಹೇಳಿ. ನಿಮಗೆ BJP ಮುಂಡಾ ಮುಚ್ಚುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಕಾಂಗ್ರೆಸ್ಗೆ BJP 7 ಮಾಡಿಸಿದ ಪಾರ್ಟಿ. ಚೆನ್ನಾಗಿ ಇವರನ್ನ ಚೆನ್ನಾಗಿ ಹಾಕೊಂಡು ರುಬ್ಬೋದು BJP. ನಿಜವಾಗ್ಲೂ ನಾನು BJPನ ಮುಂಚೆ ತುಂಬಾ ದ್ವೇಷಿಸ್ತಾ ಇದ್ದೆ. ಈ ಕಾಂಗ್ರೆಸ್ಸಿನ ವೈಫಲ್ಯ ಅಪ್ಪ, ಈ DK ಶಿವಕುಮಾರನ್ನ ಮಡ್ಕೊಂಡಿರೋದು ಮೋಸ್ಟ್ಲಿ ಇಂಥ ಕೆಲಸ ಮಾಡಕ್ಕೆ ಕಾಂಗ್ರೆಸ್ ಅಂತ ಅನ್ಸುತ್ತೆ. ನಾಚಿಕೆ ಗಿಚ್ಕೆ ಏನಾಗಲ್ವ ಕಾಂಗ್ರೆಸ್ಗೆ? ಓಟು ಚೋರಿ ಅಂತ ಹೇಳಿ ಬೀದಿನೆಲ್ಲ ಮಲ್ಕೊಂತೀರಾ. ಇವಾಗ ಪಾಲಿಕೆನಲ್ಲಿ ಅದು ಏನ್ ನಾಚಿಕೆ ಗಿಚ್ಕೆ ಏನಿಲ್ವಲ್ಲ. ಗ್ರೇಟರ್ ಬೆಂಗಳೂರು ಅಂತ ಹೇಳ್ಬೇಡಿ, ಗ್ರೇಟರ್ ಚೋರಿ ಬೆಂಗಳೂರು. ನಿಮ್ದು ಚೋರಿ ಬೆಂಗಳೂರು. ಬರೀ ದೇಪಕ್ಕೋಸ್ಕರ ಈ ಗ್ರೇಟರ್ ಬೆಂಗಳೂರನ್ನ ಮಾಡಿ ಇಲ್ಲಿ ಬರೋ ಸ್ಕೀಮ್ಗಳನ್ನೆಲ್ಲ ತಿಂದು ಅನ್ನ ಹೊಟ್ಟೆಗೆ ಅನ್ನ ತಿಂತಿರೋ ಅಥವಾ ಕಾಸನ್ ತಿಂತಿರೋ ನೀವು. 100 ಕೋಟಿ ರೂಪಾಯಿಗೆ ಬರೋ ಲಾರಿಗಳನ್ನ 617 ಕೋಟಿಗೆ ತರಕ್ಕೆ ಸ್ಕೀಮ್ ಹಾಕಿದನಲ್ಲ DK ಶಿವಕುಮಾರ, ಗ್ರೇಟರ್ ಬೆಂಗಳೂರು ಕಮಿಷನರ್ ಕೈಲಿ. ನಾಚಿಕೆ ಗೀಚಿಕೆ ಏನಿಲ್ವಾ? ಅಲ್ಲ, ಫೈನಾನ್ಸ್ ಅವ್ರು ಹೆಂಗ್ ಅಪ್ರೂವ್ ಮಾಡ್ತೀರಾ? ಅಲ್ಲ, ಫೈನಾನ್ಸು ಏನೋ ಸಿದ್ದರಾಮಯ್ಯನ ಕೈಯಲ್ಲಿದೆ, ಸಿದ್ದರಾಮಯ್ಯ ಅವ್ರ ಕೈಯಲ್ಲಿದೆ. ಫೈನಾನ್ಸ್ ಸೆಕ್ರೆಟರಿ ಇರ್ತಾನೆ. ಇಂಥ ಸ್ಕ್ಯಾಮ್ಗಳನ್ನ ಫೈನಾನ್ಸ್ ಸೆಕ್ರೆಟರಿ ಹಿಂಗ್ ಅಪ್ರೂವ್ ಮಾಡ್ತೀರಾ ನೀವು? ಏನ್ರ ನಿಮ್ಮ ಕೈಗೆ ಆಡಳಿತ? ಅವನು BJP ಬಂದ್ರು ಇದೇ ಬಾಳು, JDS ಬಂದ್ರು ಇದೇ ಬಾಳು, ಕಾಂಗ್ರೆಸ್ ಬಂದ್ರು ಇದೇ ಬಾಳು. ಬರೀ ನಾವು ಕಟ್ಟರೋ ತೆರಿಗೆನ ತಿಂದು ಒಬ್ಬನು ಹೆಲಿಕಾಪ್ಟರ್ ತಗೊಂಬರ್ತಾನೆ, ಒಬ್ಬನು 1400 ಕೋಟಿ ಡಿಕ್ಲೇರ್ ಮಾಡ್ತಾನೆ, ಇನ್ನೊಬ್ಬನು ಮಕ್ಕಳು ಮರಿನ ಫಾರಿನಲ್ಲಿ ಆಸ್ತಿ ಮಾಡ್ತಾನೆ. ಇಲ್ಲಿ ನೋಡಿದ್ರೆ ನಮ್ಮ ಕಬ್ಬು ಬೆಳೆಗಾರರು ಬೀದಿಲಿದ್ದಾರೆ. ಅಪ್ಪ, ನೀವು ನಿಜವಾಗ್ಲೂ ಹೇಳ್ತೀನಿ, ನೀವು 3 ಪಾರ್ಟಿಯವರು ಮುಂಡಾ ಮೋಚಕ್ಕೆ ಇರೋದು ಅನ್ನೋದನ್ನ ಯಾವುದೇ ಡೌಟ್ ಇಲ್ಲ. ಕ್ಯಾನ್ ಯು ಬೆಂಗಳೂರವ್ರೆ, ಕ್ಯಾನ್ ಯು ಜಸ್ಟ್ ಬಿಲೀವ್? ಬೆಂಗಳೂರು ರೋಡನ್ನ ಕಸ ಗುಡ್ಸಕ್ಕೆ 100 ಕೋಟಿ ರೂಪಾಯಿ ಕೊಟ್ರೆ 46 ಲಾರಿ ಬರ್ತವೆ. ಕಸ ಗುಡ್ಸೋ ಲಾರಿಗಳು 100 ಕೋಟಿ ರೂಪಾಯಿಗೆ 46 ಲಾರಿ ಬರ್ತದೆ. ಇವರು ಪಾಲಿಕೆಯವರು ಸ್ವಂತಕ್ಕೆ ಲಾರಿ ತರ್ತಾ ಇಲ್ಲ ಕಸ ಗುಡ್ಸಕ್ಕೆ. ಬದಲಾಗಿ 100 ಕೋಟಿ ರೂಪಾಯಿ ಕೊಟ್ರೆ ಸ್ವಂತ ಲಾರಿ ಬರ್ತದೆ. ಬೇಡ, ಅವ್ರಿಗೆ 617 ಕೋಟಿ ಬಾಡಿಗೆ ಕೊಟ್ಟು, ಅಂದ್ರೆ 617 ಕೋಟಿ ಕೊಟ್ಟು ಬಾಡಿಗೆಗೆ. ಯಾರನ್ನ ಮುಂಡಾ ಮೋಚಕ ನೀವು ನಡೆಸ್ತಾರ ಸರ್ಕಾರ? ಹಿಂಗ ದುಡ್ಡು ಮಾಡಿ HAL ನಲ್ಲಿ 4-5 ಹೆಲಿಕಾಪ್ಟರ್, 5-6 ಪ್ರೈವೇಟ್ ಜೆಟ್ಗಳು, ಸದಾಶಿವನಗರದಲ್ಲಿ ಮನೆ, 1000 ಕೋಟಿ ರೂಪಾಯಿ ಡಿಕ್ಲರೇಷನ್. ನಿಮ್ಮ ಮುಂಡಾ ಮೋಚಿ ಬರೀ ಜನಗಳ ದುಡ್ಡನ್ನ ನಂಬಿಕೆನ ಚೋರಿ ಮಾಡಿ ಯಾವ ಮಟ್ಟಕ್ಕೆ ಬಂದಿರೋ, ಯಾವ ನೈತಿಕತೆ ಇದೆಯೋ ಕಾಂಗ್ರೆಸ್ ಅವ್ರಿಗೆ? ಸಿದ್ದರಾಮಯ್ಯನವ್ರೆ, ಬೆಂಗಳೂರನ್ನ DK ಶಿವಕುಮಾರ್ ಕೊಟ್ಟಿರೋದು ಈ ತರ ಸ್ಕ್ಯಾಮ್ ಮಾಡಕ ಅಲ್ರಿ?
ಗ್ರೇಟರ್ ಬೆಂಗಳೂರು ಚೇಂಜ್ ಮಾಡಿದ್ರೆ, ಗ್ರೇಟರ್ ಬೆಂಗಳೂರು ನಾವ್ಯಾನು ಕೇಳಿಲ್ಲ, BBMP ಹೋಗಿ ಗ್ರೇಟರ್ ಬೆಂಗಳೂರು ಮಾಡಿದ್ರೆ 5 ಸಪರೇಟ್ ಕಾರ್ಪೊರೇಷನ್ ಮಾಡಿದ್ವಿ. ಬಟ್ ಆದರೆ ನಿಮ್ಮ ಆಡಳಿತದಲ್ಲಿ ಇಷ್ಟು ದೊಡ್ಡ ಚೋರಿಗಳು ನಡೀತಾ ಇದೆಯಲ್ಲ. ಒಂದು ಕಸ ಗುಡಿಸೋ ಮಿಷಿನಲ್ಲಿ ಸಿದ್ದರಾಮಯ್ಯನವರೇ, ಒಂದು ಕಸ ಗುಡಿಸೋ ಮಿಷಿನಲ್ಲಿ ನಿಮ್ಮ DK ಶಿವಕುಮಾರ 618 ಕೋಟಿ ರೂಪಾಯಿ ಬಾಡಿಗೆಗೆ ತಗೊಂಡ್ಬರ್ತಾನಂತೆ. 100 ಕೋಟಿ ರೂಪಾಯಿ ಕೊಟ್ರೆ 46 ಮಿಷನ್ ಸ್ವಂತಕ್ಕೆ ಬರ್ತದೆ, 46 ಲಾರಿಗಳು. ಮುಂಡಾ ಮೋಚ ಯಾರನ್ನೋ ಮುಂಡಾ ಮುಚ್ತೀರಾ ನೀವೆಲ್ಲ? ನಿಜವಾಗಲೂ ಮೂರೂ ಪಕ್ಷದವರು, ಬಿಜೆಪಿಯವ್ರು ಬಿಡಿ, ನಾವು ಈ ಬಿಜೆಪಿ ಬಗ್ಗೆ ಏನು ಮಾತಾಡಲ್ಲ. ಬಿಜೆಪಿಯವ್ರಿಗಿಂತ ಕಾಂಗ್ರೆಸ್ ಅವ್ರು ಏನು ಕಡಿಮೆ ಇಲ್ಲ ಅಲ್ರಿ. 100 ಕೋಟಿ ರೂಪಾಯಿಗೆ 46 ಕಸ ಗುಡಿಸೋ ಲಾರಿಗಳು ಬರ್ತವೆ. ಇದೇ DK ಶಿವಕುಮಾರ್ ಆಡಳಿತದಲ್ಲಿ ಬೆಂಗಳೂರು ಇನ್ಚಾರ್ಜ್, ಅಪ್ಪ ನಾನು ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ್ 618 ಕೋಟಿ ರೂಪಾಯಿ ಕೊಟ್ಬಿಟ್ಟು ಬಾಡಿಗೆ ಯಾರ ತಲೆ ಮೇಲೆ ಟೋಪಿ ಹಾಕೋದು? DK ಶಿವಕುಮಾರ್ ಅಧಿಕಾರಿಗಳನ್ನ ಮಡ್ಕೊಂಡು ಸೀಕ್ರೆಟ್ ಮೀಟಿಂಗು. ಏನು ಹೇಳಿದೆ DK ಶಿವಕುಮಾರ್? ಧರ್ಮಸ್ಥಳದ ತನಿಖೆ ಡಬ್ಬ ನೋಡು, ಅಫಿಡವಿಟ್ ಹಾಕೋರು ಇವಾಗ. ನಿಮ್ಮ SIT ಅವರು, ನಿಮ್ಮ ಸರ್ಕಾರದಲ್ಲಿ ರಚನೆ ಮಾಡಿದಂಥ SIT ಅವರು ಹೈಕೋರ್ಟ್ಗೆ ಅಫಿಡವಿಟ್ ಹಾಕಿದ್ದಾರೆ. ಪಳ ಉಳಿಕೆಗಳು ಮತ್ತೆ ನಿಗೂಢ ಸಾವುಗಳು ಆಗಿದೆ ಧರ್ಮಸ್ಥಳದಲ್ಲಿ. ಮತ್ತೆ ಯಾವ ಮುಖ ಇಟ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟೆ DK ಶಿವಕುಮಾರ್? ಏನು ಹೇಳಿದ? ಡಬ್ಬ, ಅದು ಖಾಲಿ ಡಬ್ಬ ಅಲ್ಲ ಗುರು. ಅಸ್ಥಿ ಪಂಚಗಳು ಸಿಕ್ಕಿವೆ, ನಿಗೂಢ ಸಾವುಗಳಾಗಿದೆ ಅಂತ ನಿಮ್ಮ ಸರ್ಕಾರ ರಚನೆ ಮಾಡಿರೋ SIT ಹೈಕೋರ್ಟ್ಗೆ ಅಫಿಡವಿಟ್ ಹಾಕಿದೆ. ಯಾವ ಮುಖ ಇಟ್ಕೊಂಡು ಖಾಲಿ ಡಬ್ಬ ಅಂತ ಹೇಳಿದೆ DK ಶಿವಕುಮಾರ್? ಯಾರನ್ನ ಕೊಲೆಗಾರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಖಾಲಿ ಡಬ್ಬ ಅಂತ ಹೇಳಿದ ತಾವ ಅವತ್ತು? ಇವತ್ತು ಅದೇ SIT ಹೈಕೋರ್ಟ್ಗೆ ಅಫಿಡವಿಟ್ ಹಾಕಿದೆ. ಪಳ ಉಳಿಕೆ ಸಿಕ್ಕಿದೆ, ಅಹಿತಕರ ಘಟನೆಗಳು ನಡೆದಿದೆ, ಸಾವುಗಳಾಗಿದೆ, ಪಳ ಉಳಿಕೆ ಸಿಕ್ಕಿದೆ. ಇಲ್ಲಿ ಒಂದು ನಿಗೂಢವಾದಂಥ ಒಂದಷ್ಟು ಸಾವುಗಳಾಗಿದೆ ಅಂತ ಇದೇ SIT ಅವರು ಹೈಕೋರ್ಟ್ಗೆ ಅಫಿಡವಿಟ್ ಹಾಕೋರೆ. ಯಾವ ಮುಖ ಇಟ್ಕೊಂಡು ಡೆಪ್ಯೂಟಿ ಮುಖ್ಯಮಂತ್ರಿ ಡೆಲ್ಲಿನಲ್ಲಿ ತಾವು ನಾನು CM ಆಗ್ಬೇಕಂತ, ನೀನು CM ಆಗೋಕ್ಕೋಸ್ಕರ ಏನು ಬೇಕಾದ್ರೆ ಮಾತಾಡಪ್ಪ. ಏನೋ SIT ಖಾಲಿ ಡಬ್ಬ ಅಂತ ಹೇಳಿದಂತ DK ಶಿವಕುಮಾರ್ ಅವ್ರಿಗೆ ಗೊತ್ತಾಗಬೇಕು. ನೆನ್ನೆ ಇದೇ SIT ಅವರು ಖಾಲಿ ಡಬ್ಬ ಅಲ್ಲ, ಒಂದು ನಿಗೂಢವಾದಂಥ ಸಾವುಗಳು, ಒಂದು ನಿಗೂಢವಾದಂಥ ಒಂದು ವ್ಯವಸ್ಥೆ ಅಲ್ಲಿದೆ ಅಂತ ಅಫಿಡವಿಟ್ ಹಾಕೋರೆ. ಈಗ ಏನು ಹೇಳ್ತೀಯಪ್ಪ DK ಶಿವಕುಮಾರ್? ನಾನು CM ಆಗಬೇಕು. ನೀನು CM ಆಗ್ತಿಯಲ್ಲ ಗೊತ್ತಿಲ್ಲ. 2028ಕ್ಕೆ MLA ಕೂಡ ಆಗಿ ಗೆಲ್ಲಲ್ಲ ನೀನು. ದಿಸ್ ಇಸ್ ಮೈ ಪ್ರಿಡಿಕ್ಷನ್. ಹೋಗು, ಯಾವ ಮಠದಲ್ಲಿ ಬೇಕಾದ್ರೆ ಕೇಳ್ಕೊಂಬ. ನಾನು ಮಠ ಅಲ್ಲ, ನಾನು ನನ್ನ ನಂಬಿಕೆ ಮೇಲೆ ಹೇಳ್ತೀನಿ. ಫರ್ಗೆಟ್ ಅಬೌಟ್ ಯು. ನನ್ಗೆ ಗೊತ್ತಿಲ್ಲ ನೀನು CM ಆಗ್ತೀಯೋ ಬಿಡ್ತೀಯೋ. ಬಟ್ ಈ ಭ್ರಷ್ಟಾಚಾರ ಇದೆಯಲ್ಲ, ಬೆಂಗಳೂರು ಇನ್ಚಾರ್ಜ್ ಭ್ರಷ್ಟಾಚಾರ. ಇವಾಗ ಸುರಂಗ, ಅದರಲ್ಲಿ ಎಷ್ಟು ಕೋಟಿ ದೆಬ್ಬೇಕೋ ಗೊತ್ತಿಲ್ಲ. ಒಂದು ಕಸ ಗುಡಿಸೋ ಮಿಷಿನಲ್ಲಿ, ಕಸ ಗುಡಿಸೋ 46 ಮಿಷಿನಲ್ಲಿ 100 ಕೋಟಿ ರೂಪಾಯಿ ಕೊಟ್ರೆ ಪಾಲಿಕೆಗೆ ಸ್ವಂತ ಲಾರಿಗಳು ಬರ್ತವೆ. ಅದರಲ್ಲಿ 500 ಕೋಟಿ ಸ್ಕ್ಯಾಮು, 618 ಕೋಟಿ ಬಾಡಿಗೆ. ಯಾಕೆ? ಯಾವುದೋ ನಾವು ಕಷ್ಟಪಟ್ಟು ತೆರಿಗೆ ಕೊಡ್ತೀವಿ, ಇವರುಗಳು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ಲೂಟಿ. ಅಲ್ಲಿ BJP ಅವ್ರನ್ನ ಚೋರಿ ಅಂತಿರಲ್ವಾ? ಕಸ ಗುಡಿಸೋ ಮಿಷಿನಲ್ಲೂ ಚೋರಿ ಮಾಡ್ತಿರಲ್ರೋ 500 ಕೋಟಿ. ಗ್ರೇಟರ್ ಬೆಂಗಳೂರು ಅಧಿಕಾರಿಗಳ ನಿಮ್ಮನ್ನ ನಿಜವಾಗ್ಲೂ ನಾನು CM ಆದ್ರೆ ನೇಣಾಕ್ಸ್ಬಿಡ್ತೀನಿ ನಿಮ್ಗೆ. ಈ ಯಾವ ಮಟ್ಟದ ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ ನೀವು ಅಂತಂದ್ರೆ, ಟಾರ್ ಹಾಕಿದ್ರೆ 3 ದಿವಸ ಟಾರ್ ಬರಲ್ಲ, ಬರೀ ಗುಂಡಿ ರಸ್ತೆ. ಓಕೆ, ಕಸನ್ ತಗೊಂಡೋಗಿ ಬೆಂಗಳೂರು ಕಸ ತಗೊಂಡೋಗಿ ಹಳ್ಳಿಗಳಲ್ಲಿ ದೊಡ್ಡಬಳ್ಳಾಪುರ, ಆನೇಕಲ್ಲು ಅಲ್ಲಿ ಇಲ್ಲಿ ಬಿಸಾಕಿ ಅವ್ರಿಗೆ ರೋಗ ತಗೊಂಡ್ಬಂದು ಕುಡಿಯೋ ನೀರನ್ನ ಬಿಲ್ಡರ್ಗೆ ಮಾರ್ಕೊಂಡು ಜನರಿಗೆ ಬಿಂದಿಗೆ ಹಿಡ್ಕೊಂಡು ಕಾಯ್ಬೇಕು. ಮಳೆ ಬಂದ್ರೆ ಬೆಂಗಳೂರಿನ ರಸ್ತೆಗಳು ಕೆರೆ ಆಗುತ್ತೆ. ಇದನ್ನ ಗ್ರೇಟರ್ ಬೆಂಗಳೂರು ಅನ್ಬೇಕಾ? ಪ್ರತಿ 3ನೇ ಮನೆಯಲ್ಲೂ ಕ್ಯಾನ್ಸರ್ ಇದೆ ಬೆಂಗಳೂರಲ್ಲಿ. ನಾಚಿಕೆ ಆಗಲ್ವಾ? ಕಿದ್ವಾಯಿ ಏನಕ್ಕಿದೆ? ಕಿದ್ವಾಯಿ ಇರೋದು ಅಲ್ಲಿ ಹೋಗೋರ್ಗೆ ಸಾವಿನ ಮನೆನ ಕಿದ್ವಾಯಿ. ಒಂದು ಕಿದ್ವಾಯಿ ಸಂಸ್ಥೆ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಕ್ಯಾನ್ಸರ್ ಯಾಕೆ ಬರ್ತಾ ಇದೆ, ಏನೇನು ವಿಷ ಆಗ್ತಾ ಇದೆ, ಜನರ ಜೀವನ ಏನಾಗ್ತಾ ಇದೆ, ಜೀವನ ಶೈಲಿಯನ್ನು ಏನು ಬದಲಾವಣೆ ಮಾಡಬೇಕು. ಬೆಂಗಳೂರಲ್ಲಿ 1.3 ಕೋಟಿ ಗಾಡಿಗಳಿವೆ, ಅವು ಪ್ರತಿದಿನ ಹೊಗೆ ಬಿಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ. ಆ ವಿಷವನ್ನ ಕುಡಿದು ಇಲ್ಲಿರೋ ಜನ ಸಾಯ್ತಾ ಇದ್ದಾರೆ, ಕ್ಯಾನ್ಸರ್ ಬರ್ತಾ ಇದೆ. ರೆಕಮೆಂಡ್ ಮಾಡೋಕ್ಕಾಗಲ್ವಾ ಕಿದ್ವಾಯಿ ಅವರು? ಏನಕ್ಕೋ ಕಿದ್ವಾಯಿ ಮಾಡ್ಕೊಂಡಿರೋದು ನೀವು? ಸಂಶೋಧನಾ ಕೇಂದ್ರ ಏನು ಗೆಣಸ್ಕೀಳಕ? ಒಂದು ರೆಕಮೆಂಡೇಶನ್ ಮಾಡಲ್ಲ ನೀವು.
ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಪ್ರತಿ 3ನೇ ಮನೆಯಲ್ಲಿ ಕ್ಯಾನ್ಸರ್ ಇದೆ ರೀ. ಪೊಲ್ಯೂಷನ್ 1.4 ಕೋಟಿ ಜನ ಇದ್ದಾರೆ. ಅದರಲ್ಲಿ 1.3 ಕೋಟಿ ಗಾಡಿಗಳೇ ಇದೆ. ಆ 1.3 ಕೋಟಿ ಗಾಡಿಗಳು ಹೊಗೆ ಬಿಡುತ್ತೆ. ಆ ಕಸ ಗುಡಿಸೋದ್ರಲ್ಲೂ ಸ್ಕ್ಯಾಮು ಆಯ್ತಾ, ಆ ಕಸ ಎತ್ತೋದ್ರಲ್ಲೂ ಸ್ಕ್ಯಾಮು, ಕುಡಿಯೋ ನೀರಲ್ಲಿ ಸ್ಕ್ಯಾಮು, ಟಾರ್ ಹಾಕೋದ್ರಲ್ಲಿ ಸ್ಕ್ಯಾಮು. ಮತ್ತೆ ಏನು ಉಳಿಸೋರೆ? ಯಾವ ನೈತಿಕತೆ ಇದೆ ಕಾಂಗ್ರೆಸ್ ಅವ್ರಿಗೆ? ಯಾವ ನೈತಿಕತೆ ಇದೆ ನಮ್ಮನ್ನ ಗುಬೆ ಮಾಡಕ್ಕೆ? ನಿಮ್ಮ ಕೈಗೆ ಅಧಿಕಾರ ಕೊಟ್ಟು 2023ರಲ್ಲಿ ಕರ್ನಾಟಕದ ಜನ ತಪ್ಪು ಮಾಡಿದ್ರ? ಅಲ್ಲಿ ನೋಡಿದ್ರೆ ಕಬ್ಬು ಬೆಳೆಗಾರರು ಬೆಲೆ ಸಿಕ್ಕಿಲ್ಲ ಅಂತ ಬೀದಿಲ್ ಕೂತವ್ರೆ. ಒಂದು ಕಸ ಗುಡಿಸೋ ಮಿಷಿನಲ್ಲಿ 500 ಕೋಟಿ ದುಡ್ಡು ಮಾಡ್ತಿರಲ್ರು. ಹೊಟ್ಟೆಗೆ ಏನೋ ತಿಂತೀರಾ? ತಿಪ್ಪೆಲಿರೋ ಗೊಬ್ಬರ ತಿಂತೀರಾ ಕಾಂಗ್ರೆಸ್ ಅವರು? ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ್, ಕ್ಯಾನ್ ಯು ಆನ್ಸರ್? ಒಂದು ಕಸ ಗುಡಿಸೋ ಸ್ಕೀಮಲ್ಲಿ 100 ಕೋಟಿ ರೂಪಾಯಿ ಕೊಟ್ರೆ 46 ಲಾರಿ ಬರ್ತವೆ. ಬಾಡಿಗೆಗೆ 618 ಕೋಟಿ ರೂಪಾಯಿ. ಯಾರ ಮನೆ ಮುಂಡಾ ಮೂಸ್ತಾ ಇದ್ದೀರಾ? ನಿಮ್ಮನ್ನ ನಂಬಿ ಕಾಂಗ್ರೆಸ್ಗೆ ವೋಟ್ ಹಾಕಿ ಜನರಿಗೆ ಏನ್ ಸಿಕ್ತು? ಬರೀ ಸ್ಕ್ಯಾಮ್. ಇಷ್ಟೇ ಹೇಳಕ್ಕಾಗೋದು. ಅದು ಬಿಟ್ಟಾಗಿ ಇದು ಏನೋ ಅಧಿಕಾರ ಕೊಟ್ಟರು ಅಂತ BJP ಕಾಂಗ್ರೆಸ್ ಕತೆ ಆದ್ರೆ, ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಿಲ್ಲ, ಅಧಿಕಾರಕ್ಕೆ ಬರೋ ಅನ್ನೋ ಲಕ್ಷಣ ಕೂಡ ಇಲ್ಲ. ಯಾವ್ದು ಗೊತ್ತಾ? ಆಮ್ ಆದ್ಮಿ ಪಾರ್ಟಿ. ಆಮೇಲೆ ಈ ಆಮ್ ಆದ್ಮಿ ಪಾರ್ಟಿನಲ್ಲಿ ನೋಡಿ, ಅಧಿಕಾರಕ್ಕೆ ಬರಿಲ್ಲ ಈ ಆಮ್ ಆದ್ಮಿ ಪಾರ್ಟಿಯವರು. ಯಾರೋ ಸಕಲೇಶ್ಪುರ ಗುಂಡಪ್ಪ ಸೀತಾರಾಮ ಎಲ್ಲೆಲ್ಲ ಹೋಯ್ತವ್ರೆ ಇವರು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಚಿಕ್ಕಮಂಗ್ಳೂರಲ್ಲಿ ಈ ಗುಂಡಪ್ಪ ಈ BJP ಕಾಂಗ್ರೆಸ್ ಒಂದು ಕತೆ ಅಂತಂದ್ರೆ, ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಇನ್ನ ಇವರು ಯಾರೋ ಈ ಆಮ್ ಆದ್ಮಿ ಪಾರ್ಟಿಯವರು. ಪಾಪ ಆಮ್ ಆದ್ಮಿ ಪಾರ್ಟಿ ಒಳ್ಳೇದು, ಬಟ್ ಆಮ್ ಆದ್ಮಿ ಪಾರ್ಟಿ ಒಂದಷ್ಟು ಸ್ಕ್ಯಾಮ್ಸ್ಟರ್ಗಳ ಕೈಯಲ್ಲಿ ಸಿಕ್ಕಾಕೊಂಡು 2023ರಲ್ಲಿ ಸಾಕಷ್ಟು ಜನ MLA ನಿಂತ್ಕೊಂಡು ಹಣ ಕಳ್ಕೊಂಡಿದ್ದಾರೆ. ಯಾವುದೇ ಪಾರ್ಟಿ ಒಳ್ಳೇದು, ಆಮ್ ಆದ್ಮಿ ಪಾರ್ಟಿ ಒಳ್ಳೇದು, ಬಟ್ ಆಮ್ ಆದ್ಮಿ ಪಾರ್ಟಿನಲ್ಲಿ ನೋಡಿ ಈ ಪೃಥ್ವಿ ರೆಡ್ಡಿ ಅನ್ನೋನು ಮತ್ತೆ ಈ ಸಾಂಚಿತ್ ಅನ್ನೋನು ಯಾರೋ ಈ ಗುಂಡಪ್ಪ ಸೀತಾರಾಮನ್ ಯಾರೋ ಈ ವಯಸ್ಸಾಗಿದೆ ಈ ಅಪ್ಪನ್ನ ಬಿಟ್ಟು ನೆನೆ ಚಿಕ್ಕಮಂಗ್ಳೂರಲ್ಲಿ ಏನೋ ಪ್ರೆಸ್ ಕ್ಲಬ್ ಏನೋ ಮಾಡವ್ರೆ. ದಯಮಾಡಿ ಆಮ್ ಆದ್ಮಿ ಪಾರ್ಟಿಗೆ ಯಾರು ಸೇರ್ಕೊಳಕ್ ಹೋಗ್ಬೇಡಿ. ಆಮ್ ಆದ್ಮಿ ಪಾರ್ಟಿ ಒಳ್ಳೇದು, ಬಟ್ ಇವ್ರುಗಳು ಬರೀ ನಿಮಗೆ ಪೋಸ್ಟ್ ಕೊಡ್ತೀವಿ, ಟಿಕೆಟ್ ಕೊಡ್ತೀವಿ ಅಂತೇಳಿ ಪಾರ್ಟಿಗೆ ಫಂಡ್ಸ್ ಇಸ್ಕೊಂಡು ನಿಮ್ಮನ್ನ ಮುಂಡಾ ಮುಗಿಸ್ತಾರೆ. ಬೇಕಾದ್ರೆ 2023ರಲ್ಲಿ ಸಾಕಷ್ಟು, ಒಂದು ಕಮ್ಮಿ ಅಂದ್ರೆ ಒಂದು 500 ಜನ ಈ ಆಮ್ ಆದ್ಮಿ ಪಾರ್ಟಿಯಿಂದ ಹಾಳಾಗಿ ಹೋಗಿದ್ದಾರೆ. ಎಲ್ಲ ಹಣವನ್ನ MLA ಟಿಕೆಟ್ ಕೊಟ್ಟು ಅವರಿಗೆ ಪೋಸ್ಟ್ಗಳನ್ನ ಕೊಟ್ಟು ಪಾರ್ಟಿಗೆ ಫಂಡ್ ತಗೊಂಡು ಅವರನ್ನ ಕೈ ಬಿಟ್ರು. ಎಲ್ಲರೂ 100-200 ತಗೊಂಡ್ರು. ಹಂಗಾಗಿ ದಯಮಾಡಿ ಯಾರೂ ಕೂಡ ಈ ಆಮ್ ಆದ್ಮಿ ಪಾರ್ಟಿಯ ಟೋಪಿ ಹಾಕೋ ಕೆಲಸಕ್ಕೆ ಯಾರೂ ಕೂಡ ದಯಮಾಡಿ, ಅದು ಹಳ್ಳಿ ಕಡೆ ನೀವೇನೋ ಬದಲಾವಣೆ ಮಾಡ್ತೀರಂತ. ಪಾರ್ಟಿ ಒಳ್ಳೇದು, ಆಮ್ ಆದ್ಮಿ ಪಾರ್ಟಿ ಒಳ್ಳೇದು, ಆದ್ರೆ ಆಮ್ ಆದ್ಮಿ ಪಾರ್ಟಿನ ಮೇಂಟೈನ್ ಮಾಡ್ತಾರೋ ನೋಡಿ ಇಂಥ ವ್ಯಕ್ತಿಗಳು. ಈ ಅಪ್ಪನೇ ಇಫ್ ಐ ಆಮ್ ನಾಟ್ ರಾಂಗ್ 200 ವೋಟ್ ತಗೊಂಡಿಲ್ಲ. ಈ ಗುಂಡಪ್ಪ ಸೀತಾರಾಮ ಈತನೇನೆ 200 ವೋಟ್ ತಗೊಂಡಿಲ್ಲ. ನೆನ್ನೆ ಚಿಕ್ಕಮಂಗ್ಳೂರ್ಗೆ ಹೋಗಿ ಆ ರೈತರು ಅಲ್ಲಿರೋರಿಗೆಲ್ಲ ಹುಳ ಬಿಡಕ್ ಹೋಗ್ತಾವ್ರೆ. ದಯಮಾಡಿ ಈ ಆಮ್ ಆದ್ಮಿ ಪಾರ್ಟಿ ಒಳ್ಳೇದು, ಬಟ್ ಆಮ್ ಆದ್ಮಿ ಪಾರ್ಟಿನ ಇನ್ಚಾರ್ಜ್ ತಗೊಂಡ್ರು ಅಂತ ಬೆಂಗಳೂರು ಕರ್ನಾಟಕದ ಇನ್ಚಾರ್ಜ್ಗಳು ಎಲ್ಲ ಬರೀ ದುಡ್ಡಿಸ್ಕೊಂಡು ಮೋಸ ಮಾಡ್ತಾರೆ. ದಯಮಾಡಿ ಆಮ್ ಆದ್ಮಿ ಪಾರ್ಟಿಯ ಈ ಒಂದು 2023ರಲ್ಲಿ ಹೆಚ್ಚು ಕಡಿಮೆ ಒಂದು 500 ಜನ ಈ ಆಮ್ ಆದ್ಮಿ ಪಾರ್ಟಿಗೆ ಸೇರ್ಕೊಂಡು MLA ಟಿಕೆಟ್ ತಗೊಂಡು ಹಣ ಕಳ್ಕೊಂಡ್ರು, ಮಾನ ಮರ್ಯಾದೆ ಹೋಯ್ತು, ಎಲ್ಲ ಹಾಳು ಮಾಡ್ಕೊಂಡ್ರು. ಇವ್ರು ಯಾರೂ ಸಪೋರ್ಟ್ ಮಾಡಲ್ಲ, ಬರೀ ಇವರು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ನಿಮ್ಮನ್ನ ಕೈ ಬಿಡ್ತಾರೆ. ಆಮ್ ಆದ್ಮಿ ಪಾರ್ಟಿ ಇವತ್ತಿನ ಆಡಳಿತದ ಬಗ್ಗೆ ನಿಮಗೆ ಎಚ್ಚರ ಇರಲಿ. ಆಮ್ ಆದ್ಮಿ ಪಾರ್ಟಿ ಕರ್ನಾಟಕ ಆಮ್ ಆದ್ಮಿ ಪಾರ್ಟಿ ಒಳ್ಳೇದು, ಬಟ್ ಆಮ್ ಆದ್ಮಿ ಪಾರ್ಟಿಲಿರುವಂತ 13 ವರ್ಷದಿಂದ ಒಬ್ಬ ಪೃಥ್ವಿ ರೆಡ್ಡಿ ಅನ್ನೋ ಒಬ್ಬ ಆಂಧ್ರದವನು ಆಮ್ ಆದ್ಮಿ ಪಾರ್ಟಿನ ಕರ್ನಾಟಕದಲ್ಲಿ ಇಟ್ಕೊಂಡು ಅವನ ಸಂಬಂಧಿ ಒಬ್ಬ ಇದ್ದಾನೆ ಸಾಂಚಿತ್ ಅಂತ. ಇವರಿಬ್ಬರದ ಕೆಲಸ ಏನು ಅಂತಂದ್ರೆ, ಈ ಎಲೆಕ್ಷನ್ಗಳು ಬಂದಾಗ ಟಿಕೆಟ್ಗಳು ಕೊಡ್ತೀವಿ ಅಂತೇಳಿ ಪಾರ್ಟಿಗಳಿಗೆ ಈ ಆಮ್ ಆದ್ಮಿ ಪಾರ್ಟಿಗೆ ಫಂಡ್ಸ್ ಕಲೆಕ್ಟ್ ಮಾಡ್ಕೊಂಡು ಅವ್ರ ಜೀವನವನ್ನ ನಡೆಸೋದೇ ಇವರಿಬ್ಬರ ಕೆಲಸ. ಪೃಥ್ವಿ ರೆಡ್ಡಿ ಅಂಡ್ ಸಾಂಚಿತ್. ಸಾಂಚಿತ್ ಅನ್ನೋನು ಹೆಚ್ಚು ಕಮ್ಮಿ 12 ವರ್ಷ ಆಯ್ತು ಜನರಲ್ ಸೆಕ್ರೆಟರಿ, ಕದಲೇ ಇಲ್ಲ, ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಇವರು. ಅವನ ಆ ಪೃಥ್ವಿ ರೆಡ್ಡಿ ಅನ್ನೋ ಕರ್ನಾಟಕದ ಇನ್ಚಾರ್ಜ್ ಪೃಥ್ವಿ ರೆಡ್ಡಿ ಆಮ್ ಆದ್ಮಿ ಪಾರ್ಟಿ ಒಳ್ಳೇದು. ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಾರ್ಟಿನ ಇನ್ಚಾರ್ಜ್ ತಗೊಂಡ್ರು ಒಂದಷ್ಟು ಕಳ್ಳರಿದ್ದಾರೆ. ಆ ಕಳ್ಳರುಗಳು ಬರೀ ದುಡ್ಡಿಸ್ಕೊಂಡು 2023ರಲ್ಲಿ
ಸುಮಾರು ಜನ ಇವ್ರನ್ನ ನಂಬ್ಕೊಂಡು MLA ನಿಂತ್ಕೊಂಡು 50 ಲಕ್ಷ 1 ಕೋಟಿ 20 ಲಕ್ಷ ಖರ್ಚು ಮಾಡಿ ಅವ್ರ ನಾಶ ಆಗ್ಬಿಟ್ಟಿದ್ದಾರೆ. ನಾನು ಕೂಡ ಎಷ್ಟೋ ಜನನ ಕರ್ಕೊಂಬಂದು ಈ ಆಮ್ ಆದ್ಮಿ ಪಾರ್ಟಿಗೆ ಬಿಟ್ಟಿದ್ದೆ. ಅವರೆಲ್ಲ MLA ಟಿಕೆಟ್ ತಗೊಂಡು ಅವ್ರ ಹತ್ರ ಇರೋಬ್ಬರ ಹಣ ಎಲ್ಲ ಖರ್ಚು ಮಾಡಿಕೊಂಡು ಅವರೆಲ್ಲ ಹಾಳಾಗೋಗಿದ್ದಾರೆ. ದಯಮಾಡಿ ಯಾರ ಈ ಗುಂಡಪ್ಪ ಸೀತಾರಾಮ್ ಅಂತೆ, ದಯಮಾಡಿ ನೀವು ಯಾರು ಬಲಿಪಶು ಆಗಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಇವರು ಪಾರ್ಟಿಗೆ ಡೊನೇಷನ್ ಇಸ್ಕೊಂತಾರೆ, ನಿಮಗೆ ಟಿಕೆಟ್ ಕೊಡ್ಬೋದು, ಆದರೆ ಗೆಲ್ಲಕ್ಕೆ ಬಿಡಲ್ಲ. ಆಮೇಲೆ ನಿಮ್ಮನ್ನ ಸರ್ವನಾಶ ಮಾಡಿಬಿಡ್ತಾರೆ ಇವರು ಆಮ್ ಆದ್ಮಿ ಪಾರ್ಟಿ ಇನ್ಚಾರ್ಜು. ಆದರೆ ಆಮ್ ಆದ್ಮಿ ಪಾರ್ಟಿ ಒಳ್ಳೇದು, ಆದರೆ ದುರದೃಷ್ಟಕರ ಯಾರೋ ಇಂಥ ಹೇಳ್ತಾರಲ್ಲ ನಾಶ ಮಾಡೋ ಅಂತ ಒಬ್ಬ ಪೃಥ್ವಿ ರೆಡ್ಡಿ ಅನ್ನೋ ವ್ಯಕ್ತಿ ಕಳೆದ 12 ವರ್ಷದಿಂದ ಕರ್ನಾಟಕ ಇನ್ಚಾರ್ಜು. ಆಮೇಲೆ ಈ ನಮ್ಮ ಯಾರಪ್ಪ ಮುಖ್ಯಮಂತ್ರಿ ಚಂದ್ರನ್ ಕರ್ಕೊಂಡ್ಬಂದು ಸುಮ್ಮನೆ ಕಾಗೆ ಆರ್ಸಕ್ಕೆ ಅಧ್ಯಕ್ಷನ್ ಮಾಡಿ, ಅದೇ ಪೃಥ್ವಿ ರೆಡ್ಡಿ ಮತ್ತೆ ಅದೇ ಈ ಸಾಂಚಿತ್ತು ಪಂಜಾಬಿ ಜನರಲ್ ಸೆಕ್ರೆಟರಿ, ಕರ್ನಾಟಕದ ಜನರಲ್ ಸೆಕ್ರೆಟರಿ. ಲೆಕ್ಕ ಕಳೀರಿ, ಕರ್ನಾಟಕದಲ್ಲಿ ಒಬ್ಬ ಪಂಜಾಬಿ ಬಂದು ಜನರಲ್ ಸೆಕ್ರೆಟರಿ ಆಗ್ತಾನೆ, ಒಬ್ಬ ಆಂಧ್ರ ಅವನು ಆಮ್ ಆದ್ಮಿ ಪಾರ್ಟಿ ಅಧ್ಯಕ್ಷ. ಇಂಥವ್ರು ನಂಬ್ಕೊಂಡು ಅವನು ಪೃಥ್ವಿ ರೆಡ್ಡಿ ಎಷ್ಟೋ ಒಂದು 2-3 ಸತಿ ಎಲೆಕ್ಷನ್ ನಿಂತ್ಕೊಂಡವನೆ. ಪ್ರತಿ ಸಾರಿ ನಿಂತ್ಕೊಂಡ್ರು 1000 ಓಟ್ ಬರಲ್ಲ ಅವನಿಗೆ. 1000 ಓಟ್ ಬರ್ದಿದ್ದವನಿಗೆ ಅರವಿಂದ್ ಕೇಜ್ರಿವಾಲ್ ಅಧ್ಯಕ್ಷ ಮಾಡಿ ಕುಣಿಸ್ಕೊಂಡಿದ್ದಾನೆ. ಅವನ ಕೈಗೆ ಪಾರ್ಟಿ ಕೊಟ್ಟು ತಾಳಮೇಳ ಹಾಕ್ಸ್ತಾನೆ ಅರವಿಂದ್ ಕೇಜ್ರಿವಾಲ್ ಅಂತಂದ್ರೆ ಯಾವ ಮಟ್ಟದಲ್ಲಿ? ದಯಮಾಡಿ ಆಮ್ ಆದ್ಮಿ ಪಾರ್ಟಿ ಒಳ್ಳೇದು, ಆದರೆ ಇವತ್ತಿರೋ ಅಂತ ಈ ಉಸಿರು ಒಳ್ಳೆಗಳಿದಾರಲ್ಲ ಆಮ್ ಆದ್ಮಿ ಪಾರ್ಟಿಗಳಲ್ಲಿ ಇರೋಂಥ ಉಸಿರು ಒಳ್ಳೆಗಳು ಬರೀ ನಿಮ್ಮನ್ನ ದುಡ್ಡು ಕಿತ್ಕೊಂಡು ನಿಮಗೆ MLA ಟಿಕೆಟ್ ಕೊಡ್ತೀವಿ, ಕಾರ್ಪೊರೇಷನ್ ಟಿಕೆಟ್ ಕೊಡ್ತೀವಿ, ಆ ಟಿಕೆಟ್ ಕೊಡ್ತೀವಿ, ಟಿಕೆಟ್ ಕೊಡ್ತಾರೆ. ಟಿಕೆಟ್ ತಗೊಂಡ್ಮೇಲೆ ಮುಂಡಾ ಮುಚ್ಕೊಂಡು ಹೋಗ್ತೀರಾ ನೀವೆಲ್ಲ. ದಯಮಾಡಿ ಅಲ್ಲ, ನಾನು ಆಮ್ ಆದ್ಮಿ ಪಾರ್ಟಿಲಿ ಇವತ್ತು ಇದ್ದೀನಿ, ನಾನು ಕೂಡ ಇವತ್ತು ಆಮ್ ಆದ್ಮಿ ಪಾರ್ಟಿಲಿ ಇದ್ದೀನಿ. ಯಾವುದೇ ಕಾರಣಕ್ಕೂ ಆಮ್ ಆದ್ಮಿ ಪಾರ್ಟಿ ಇಲ್ಲಿರುವ ನಾಯಕತ್ವ ಬದಲಾವಣೆ ಆಗೋವರೆಗೂ ಆಮ್ ಆದ್ಮಿ ಪಾರ್ಟಿ ಯಾರನ್ನು ಉದ್ಧಾರ ಆಗಕ್ಕೆ ಬಿಡಲ್ಲ. ಇವನು ಪೃಥ್ವಿ ರೆಡ್ಡಿ ಮತ್ತೆ ಇವನು ಸಾಂಚಿತ್ತು 12 ವರ್ಷ ಆಯ್ತು ಕೂತ್ಕೊಂಡು, ಇವ್ರುಗಳು ಇಬ್ರು ತೊಲಗೋವರೆಗೂ ಆಮ್ ಆದ್ಮಿ ಪಾರ್ಟಿ ಉದ್ಧಾರ ಆಗಲ್ಲ. ಅಲ್ಲಿವರೆಗೂ ಇವರಿಬ್ಬರನ್ನ ನಂಬ್ಕೊಂಡು ಯಾರೋ ಚಿಕ್ಕಮಂಗ್ಳೂರಿಗೆ ಯಾರೋ ಗುಂಡಪ್ಪ ಸೀತಾರಾಮ್ ಅಂತೆ, ಆ ಯಪ್ಪನ್ನ ಕೇಳಿ ಚುನಾವಣೆಗೆ ನಿಂತ್ಕೊಂಡಾಗ ಆ ಯಪ್ಪನ್ಗೆ ಎಷ್ಟು ಓಟ್ ಬಂದೈತೆ ಅಂತ. ಗುಂಡಪ್ಪ ಸೀತಾರಾಮ್ಗೆ ಇಫ್ ಐ ಆಮ್ ನಾಟ್ ರಾಂಗ್ 200 ಓಟ್ ಮೇಲೆ ಬಂದಿಲ್ಲ. 200 ಓಟ್ ಮೇಲೆ ಬರ್ದಿರೋನು ಈ ಅಪ್ಪ ಕರ್ನಾಟಕಕ್ಕೆ ಇನ್ಚಾರ್ಜ್ ತಗೊಂಡು ಇವ್ರುಗಳಿಗೆ ಟಿಕೆಟ್ಗಳು ಕೊಡ್ತೀವಿ ಅಂತೇಳಿ ಇವರು ಬರೀ ಡೊನೇಷನ್ಗೋಸ್ಕರ ಆಮ್ ಆದ್ಮಿ ಪಾರ್ಟಿ ಜೀವಂತವಾಗಿದೆ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಾರ್ಟಿ ಜೀವಂತವಾಗಿರೋದೇ ಡೊನೇಷನ್ಗೋಸ್ಕರ. ಡೊನೇಷನ್ ಕಲೆಕ್ಷನ್ ಮಾಡಿಕೊಂಡು ನಿಮ್ಮನ್ನ ಕೈ ಬಿಡ್ತಾರೆ. ದಯಮಾಡಿ ಯಾರು ಡೊನೇಷನ್ ಕೊಡಬೇಡಿ, ಯಾರು ಆ ಪಾರ್ಟಿಗೆ ಸೇರಿ ಟೋಪಿ ಹಾಕೊಂಬೇಡಿ. ಆ ಟೋಪಿ ಹಾಕೋದೇನಕ್ಕೆ ಅಂತಂದ್ರೆ ನಿಮ್ಮನ್ನ ಮುಂಡಾ ಮೋಚಕ್ಕೆ. ಥ್ಯಾಂಕ್ ಯು, ಧನ್ಯವಾದಗಳು. ಬಿಗೇಶ್ ಕುಮಾರ್ ಕಸ ಗುಡ್ಸೋ ಮಿಷಿನಲ್ಲಿ 500 ಕೋಟಿ ಸ್ಕ್ಯಾಮ್. ಥ್ಯಾಂಕ್ ಯು. ಓಟ್ ಚೋರಿನಾ? ಕಸ ಗುಡ್ಸೋ ಮಿಷನ್ನಲ್ಲೂ 500 ಕೋಟಿ ಚೋರಿ ಮಾಡ್ತಿರಲ್ರೋ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ?